ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ, ಮನಸಾರೆ ಪ್ರೀತಿ ಮಾಡಿರ್ತಕ್ಕಂಥ ವ್ಯಕ್ತಿ ಬಹಳ ಬೇಗ ಮೂವ್ ಆನ್ ಆಗಕ್ಕೆ ಅವ್ರಿಗೆ ಬಹಳ ಕಷ್ಟ ಆಗ್ತಿರುತ್ತೆ. ಈಗ ಆಲ್ಮೋಸ್ಟ್ ಒಂದು 80% ಜನ ಬಹಳ ಬೇಗ ಮೂವ್ ಆಗ್ಬಿಡ್ತಾರೆ. ನೆಕ್ಸ್ಟ್ ಒಂದು ಬ್ರೇಕಪ್ ಅಥವಾ ಒಂದು ಎಲ್ಲೋ ಮೋಸ ಹೋಗಿದ್ರೆ ನೆಕ್ಸ್ಟ್ ಇನ್ನೊಬ್ಬರೊಟ್ಟಿಗೆ ಬಹಳ ಬೇಗ ಮೂವ್ ಆನ್ ಆಗ್ತಾರೆ. ಬಟ್ ಕೆಲವರಿಗೆ ಅದು ಬಹಳ ಕಷ್ಟ ಆಗತ್ತೆ, ಬಿಕಾಸ್ ಮನಸಾರೆ ಪ್ರೀತಿ ಮಾಡ್ತಾರೆ. ಅದಕ್ಕೆ ಪರ್ಟಿಕ್ಯುಲರ್ ರೀಸನ್ ಯಾಕೆ ಅವರಿಗೆ ಆಗ್ತಿರಲ್ಲ ಅಂತ ಹೇಳಿ ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ತರದ ವಿಡಿಯೋಗಳು ಸಿಗುತ್ತೆ ನಿಮ್ಗೆ. ಅಂಡ್ ಕೌನ್ಸಿಲಿಂಗ್ ಬೇಕು, ರಿಲೇಶನ್ಶಿಪ್ ಮೇಲೆ ಮಾತಾಡ್ಬೇಕು ನನ್ನೊಟ್ಟಿಗೆ ಅಂತ ಹೇಳಿದ್ರೆ ವಾಟ್ಸ್ಆಪ್ ನಂಬರ್ ಕೊಟ್ಟಿರ್ತೀನಿ. ಸೊ ಟೆಕ್ಸ್ಟ್ ಮಾಡಬಹುದು, ಪ್ರೊಸೀಜರ್ ತಿಳ್ಕೊಬಹುದು. ಫೀಸ್ ಇರುತ್ತೆ, ಫ್ರೀ ಇರಲ್ಲ. ಅಂಡ್ ದೆನ್ ಅಪಾಯಿಂಟ್ಮೆಂಟ್ ತಗೊಂಡು ಮಾತಾಡ್ಬೋದು ಅಂತ ಹೇಳ್ತಾ, ಒನ್ ಮೋರ್ ಥಿಂಗ್ ಏನಂತ ಹೇಳಿದ್ರೆ, ಆದಷ್ಟು ಬೇಗ 50K ಕಂಪ್ಲೀಟ್ ಮಾಡಿಸಿ ಬೇಗ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ, ಮತ್ತೊಂದು ಹೊಸ ಟಾಪಿಕ್ ಇದೇ ತರ ಸಿಗ್ತಾ ಇರತ್ತೆ ನಿಮ್ಗೆ. ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನೋಡಿ, ಮನ್ಸಾರೆ ಪ್ರೀತಿ ಮಾಡಾದ್ಮೇಲೆ ಎಲ್ಲೋ ಒಂದು ನಿರೀಕ್ಷೆ ಇರುತ್ತೆ. ಬ್ರೇಕಪ್ ಆದ್ಮೇಲೆ ಮತ್ತೆ ಮರಳಿ ಬರ್ತಾರೆ ಅನ್ನೋ ಕಾರಣಕ್ಕೆ ವೇಟ್ ಮಾಡ್ತಾ ಇರ್ತಾರೆ. ಆದಷ್ಟು ಬೇಗ ಏನ್ ಬ್ರೇಕಪ್ ಆಗಿರತ್ತಲ್ಲ, ಇವು ವೇಟಿಂಗ್ ಲಿಸ್ಟ್ ಅಲ್ಲಿ ಇರ್ತಾರೆ. ಮೂವ್ ಆನ್ ಆಗ್ಬಿಡಲ್ಲ ಇನ್ನೊಂದು ರಿಲೇಶನ್ಶಿಪ್ ಅಲ್ಲಿ, ಕಾಯ್ತಿರ್ತಾರೆ. ಯಾಕಂದ್ರೆ ಒಂದಷ್ಟು ಕಂಫರ್ಟಬಲ್ ಲೈಫ್ ಲೀಡ್ ಮಾಡಿರ್ತಾರೆ, ನೆನಪುಗಳು ಇದ್ದಿರತ್ತೆ, ಬೆಸ್ಟ್ ಟೈಮ್ ಸ್ಪೆಂಡ್ ಮಾಡಿರ್ತಾರೆ, ಇವರೇ ಬೆಸ್ಟ್ ಅಂತ ಅವ್ರಿಗೆ ಅನ್ಸಿರತ್ತೆ, ಬೇರೆ ಆಪ್ಷನ್ಸ್ ಇರಲ್ಲ. ಸೊ ಆತರ ಥಿಂಕೆ ಮಾಡಿರಲ್ಲ ಲೈಫ್ ಅಲ್ಲಿ. ಸೊ ಅದೆಲ್ಲ ಇರ್ಬೇಕಾದ್ರೆ ಇವ್ರದ್ದು ಒಂದು ನಿರೀಕ್ಷೆ ಏನಂತ ಹೇಳಿದ್ರೆ, ಮತ್ತೆ ರಿಪೀಟ್ ಬರಬಹುದು ಆ ಒಂದು ನಿರೀಕ್ಷೆನಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಆ ಕಾರಣಕ್ಕೆ ಇವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ಕೊನೆ ಗಳಿಗೆ ತನಕ ವೇಟ್ ಮಾಡ್ತಾರೆ. ಬಿಟ್ಟು ಹೋಗ್ಲಿಕ್ಕೆ ಮುಂದೆ ಕಷ್ಟ ಆಗ್ತಿರತ್ತೆ. ಈ ಸ್ಟಾಪ್ ಇದನ್ನ ಬಿಟ್ಬಿಟ್ರೆ ನೆಕ್ಸ್ಟ್ ಮತ್ತೆ ಲೈಫ್ ಅಲ್ಲಿ ಮತ್ತೆ ಈ ಸ್ಟಾಪ್ ಸಿಗ್ಲಿಕ್ಕಿಲ್ಲ ಅನ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ, ವೇಟ್ ಮಾಡ್ತಾರೆ. ಅವ್ರಿಗಿದು ಕಷ್ಟ ಆಗ್ತಿರತ್ತೆ. ಮನ್ಸಾರೆ ಪ್ರೀತಿ ಮಾಡ್ತಿರೋದಕ್ಕೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಇನ್ನೂ ಕಾಯ್ತಾರೆ. ಇದು ಒನ್ ಆಫ್ ದ ಮೇನ್ ರೀಸನ್. ಸೊ ನೆಕ್ಸ್ಟ್ ರೀಸನ್ ಏನು ಅಂತ ಹೇಳಿದ್ರೆ, ನಂಬಿಕೆ ಮುರಿದು ತುಂಬಾ ನೋವಾಗಿರುತ್ತೆ. ಆ ನಂಬಿಕೆಗೆ ಇನ್ನೊಬ್ಬರೊಟ್ಟಿಗೆ ಹೋಗ್ಲಿಕ್ಕೆ ಅವರು ಯಾಕೆ ಕಷ್ಟ ಪಡ್ತಾರೆ ಅಥವಾ ಅವ್ರಿಗೆ ಆಗ್ತಿರಲ್ಲ ಅಂತ ಹೇಳಿದ್ರೆ, ಇಲ್ಲಿ ಒಂದು ನಂಬಿಕೆ ಕರೆಕ್ಟ್ ಆಗಿರುತ್ತೆ, ದೊಡ್ಡ ಏಟ್ ಆಗಿರುತ್ತೆ. ನಂಬಿಕೆ ಮುರಿದೋಗಿರುತ್ತೆ, ತುಂಬಾ ನಂಬಿರ್ತಾರೆ. ಲೈಫು, ಬದುಕು, ಫ್ಯೂಚರು, ಈ ಬದುಕಿರೋದೇ ಅವ್ರಿಗೋಸ್ಕರ, ಇದೆಲ್ಲ ಥಿಂಕ್ ಮಾಡಿರ್ತಾರೆ. ಬಟ್ ಇದೊಂದು ದೊಡ್ಡ ಪೆಟ್ಟು ಬಿದ್ದಾಗ ಅವರಿಗೆ ನೆಕ್ಸ್ಟ್ ಲೈಫಿನ ಮೇಲೆ ಭರವಸೆನೆ ಕಳ್ಕೊಂಡ್ಬಿಟ್ಟಿರ್ತಾರೆ. ಸೊ ಅಂಡ್ ಭರವಸೆ ಕಳ್ಕೊಂಡಿರ್ತಾರೆ. ಜೊತೆಗೆ ನೆಕ್ಸ್ಟ್ ಇನ್ನೊಬ್ಬ ವ್ಯಕ್ತಿ ಮೋಹನ್ ಆಗ್ಬೇಕಾರೆ ಮನಸ್ಸು ಹೋಗ್ತಾ ಇರಲ್ಲ. ಮಾತು ಎಷ್ಟೇ ಚೆನ್ನಾಗಿರ್ಬೋದು, ವಾಟ್ ಎವರ್ ಇಟ್, ಎಷ್ಟೇ ಕಂಫರ್ಟೇಬಲ್ ಆಗಿ ಅವರನ್ನು ಚೆನ್ನಾಗಿ ನೋಡ್ಕೊಳ್ಬಹುದು ಅಂದ್ರೂ ಕೂಡ ಎಲ್ಲೋ ಒಂದ್ ಕಡೆಗೆ ಆ ಪೇನ್ ಆಗಿರೋ ನೋವು ಇರುತ್ತಲ್ಲ, ಅನುಭವಿಸಿರ್ತಾರಲ್ಲ, ಅದು ಮತ್ತೆ ರೀಕಾಲ್ ಆಗ್ತಿರತ್ತೆ. ಪ್ರೆಸೆಂಟ್ ಪಾಸಿಟಿವ್ ಥಿಂಕಿಂಗ್ ಬರ್ತಾ ಇದ್ರು ಆ ಥಾಟ್ ಪ್ರೊಸೆಸ್ಗೆ ಆ ಪೇನ್ ಆಗಿರ್ತಕ್ಕಂಥದ್ದು ತುಂಬಾ ನೆನಪು ಬಂದು ಅದು ನೆಗೆಟಿವ್ ಆಗಿ ಕಾಡ್ಲಿಕ್ಕೆ ಶುರು ಆಗುತ್ತೆ, ಭಯ ಬರ್ಲಿಕ್ಕೆ ಶುರು ಆಗುತ್ತೆ. ಸೊ ಆ ಭಯಕ್ಕೋಸ್ಕರನೇ ಅವ್ರಿಗೆ ತುಂಬಾ ಕಷ್ಟ ಆಗ್ತಾ ಇರತ್ತೆ. ಸೊ ನನ್ಗೆ ಮೂವ್ ಆನ್ ಆಗೋಕೆ ಇಷ್ಟ ಇಲ್ಲ ಅಥವಾ ಮೂವ್ ಆನ್ ಆಗಕ್ಕೆ ನನ್ ಕೈಲಿ ಆಗ್ತಿಲ್ಲ ಅಂತ ಎಷ್ಟೋ ಒದ್ದಾಡ್ತಾ ಇರ್ತಾರೆ. ಇದು ರೀಸನ್ ಇರುತ್ತೆ. ಅಂಡ್ ಥರ್ಡ್ ರೀಸನ್ ನೋಡೋದ್ರೆ ಏನು ಅಂತ ಹೇಳಿದ್ರೆ, ನೆನಪುಗಳು ತುಂಬಾ ಕಾಡ್ತಾ ಇರತ್ತೆ. ಕಳೆದಿರೋ ಒಂದಷ್ಟು ನೆನಪುಗಳು ಜೀವನದಲ್ಲಿ. ಬೆಸ್ಟ್ ಮೆಮೊರಿನೇ ಮನುಷ್ಯನ ತುಂಬಾ ಎಮೋಷನಲ್ ಕಣ್ಣೀರಾಗ್ಸುತ್ತೆ. ಎಷ್ಟು ಚೆನ್ನಾಗಿ ಕಳೆದಿರ್ತೀವಲ್ಲ, ಅಷ್ಟು ಚೆನ್ನಾಗಿ ಕಳೆದಿರ್ತಕ್ಕಂಥ ಮೂಮೆಂಟ್ ಸಡನ್ಲಿ ನೆಕ್ಸ್ಟ್ ಇಲ್ಲ, ಆ ವ್ಯಕ್ತಿಗಳು ನಿಮ್ ಜೊತೆಗೆ ಇಲ್ಲ ಅಂತಂದಾಗ, ಬಿಕಾಸ್ ಎಮೋಷನಲಿ ಡಿಪೆಂಡ್ ಆಗಿರ್ತೀರಿ. ಅಂಡ್ ಫ್ಯೂಚರ್ ಬಗ್ಗೆ ಅಷ್ಟು ಕನಸು ಕಟ್ಕೊಂಡಿರ್ತೀರಿ, ರೈಟ್? ಅಂಡ್ ದ ಬೆಸ್ಟ್ ಟೈಮ್ ನ ಕಳೆದಿರ್ತೀರಲ್ಲ. ಸೊ ಅದೆಲ್ಲ ಮಿಸ್ ಮಾಡ್ಕೊಳ್ತಾ ಇರ್ತೀರಿ ತುಂಬಾ. ಆ ಮಿಸ್ ಮಾಡ್ಕೊಳ್ತಿರ್ಬೇಕಾದ್ರೆ ಡೆಫಿನೆಟ್ಲಿ ನಿಮ್ಗೆ ಆಗ್ತಿರಲ್ಲ ಅದು. ಸೊ ಆ ಕಾರಣಕ್ಕೇನೆ ಮನುಷ್ಯನಿಗೆ ಮೂವ್ ಆನ್ ಆಗಕ್ ಆಗ್ತಿರಲ್ಲ, ಬಿಕಾಸ್ ಅವನ್ ಟ್ರೂಲಿ ತುಂಬಾ ಕನೆಕ್ಟ್ ಆಗಿರ್ತಾನೆ ಆ ವ್ಯಕ್ತಿ ಒಟ್ಟಿಗೆ, ರೈಟ್? ಸೊ ಅದಕ್ಕೋಸ್ಕರನೇ ಮನಸಾರೆ ಪ್ರೀತಿ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಮೂವ್ ಆನ್ ಆಗಕ್ಕೆ ಬಹಳ ಕಷ್ಟ ಆಗ್ತಿರತ್ತೆ, ಬಿಕಾಸ್ ಆಫ್ ದೀಸ್ ರೀಸನ್ಸ್. ಈ ರೀಸನ್ ಗಳಿಂದ ಆಗ್ತಾ ಇರತ್ತೆ. ಸ್ನೇಹಿತರೆ, ವಿಡಿಯೋ ನೋಡೋದ್ರಲ್ಲ, ನಿಮಗೇನ್ ಅನಿಸ್ತು ಈ ವಿಡಿಯೋ ಬಗ್ಗೆ ಕಮೆಂಟ್ ಸೆಕ್ಷನ್ ಹೋಗ್ಬಿಟ್ಟು ಕಮೆಂಟ್ ಮಾಡಿ. ಓಕೆ, ಇಷ್ಟ ಆದ್ರೆ ಲೈಕ್ ಮಾಡಿ, ಹೈ ಪಾಯಿಂಟ್ ಇದೆ ಪಾಯಿಂಟ್ ಕೊಡಿ ಅಂತ ಹೇಳ್ತಾ. ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ನೋಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.